ಮೊದಲನೇದಾಗಿ ನಮ್ಮೆಲ್ಲರ ಈ ಒಂದು ಅದ್ಭುತ ಮಿಲನಕ್ಕೆ ಕಾರಣರಾಗಿರುವಂತ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ನಿರ್ಮಿಸಿಕೊಟ್ಟಿರುವಂತ PMC ಕನ್ನಡ ವೇದಿಕೆಯ ಚಾನೆಲ್ನ ಎಲ್ಲ ಸದಸ್ಯರಿಗೂ ಈ ಎಲ್ಲಾ ಒಂದು ಈ ಕಾರ್ಯಕ್ರಮಕ್ಕೆ ಎಲೆಮರೆಯ ಒಂದು ಆ ಎಲೆಮರೆಯ ಕಾಯಿಯ ಹಾಗೆ ಕೆಲಸ ಮಾಡ್ತಿರೋ ಎಲ್ಲಾ ನೂರಾರು ಜನ ಇದ್ದಾರೆ. ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಸರಿಯಾದ ಒಂದು ಅಡಿಪಾಯ ನಿರ್ಮಿಸಿ ಕೊಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ಧ್ಯಾನದ ಬಗ್ಗೆ. ಅದಕ್ಕೆ ನಿಮಗೆ ಬೇಕಾದಂತ ತಳಹದಿ ಇದ್ರಲ್ಲಿ ಸಿಗುತ್ತೆ. ನೀವಿನೆಲ್ಲೋ ಹೋಗಿ ಹುಡುಕ್ಬೇಕಾಗಿಲ್ಲ, ಪೂರ್ತಿಯಾಗಿ ನಿಮ್ಗೆ ಒಂದು ಅವಗಾಹನೆ ಆಗತ್ತೆ ಅಂತ ಈ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಸ್ನೇಹಿತರೆ. ಒಂದು ಸಣ್ಣ ಕಥೆಯ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಆ ಕಥೆಯಲ್ಲಿ ಯಾವಾಗ್ಲೂ ದೇವರಿಗೂ ದಾನವರಿಗೂ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದಲ್ಲಿ ಯಾವಾಗ್ಲೂ ಪಾಪ ದೇವರೇ ಸೋತೋಗ್ತಾ ಇರ್ತಾರೆ, ದೇವತೆಗಳು ಸೋತೋಗ್ತಾ ಇರ್ತಾರೆ. ಸೋತು ಬೇಜಾರಾಗ್ಬಿಟ್ಟು ಅವರೆಲ್ಲ ಬ್ರಹ್ಮನ ಹತ್ರ ಬರ್ತಾರಂತೆ. ಬ್ರಹ್ಮದೇವರು, ನೀವೇ ನಮ್ಮನ್ನ ಕಾಪಾಡ್ಬೇಕು ಅಂತ. ಆಗ ಬ್ರಹ್ಮದೇವರು ಒಂದು ಉಪಾಯ ಹೇಳ್ತಾರೆ. ನೀವೆಲ್ಲರೂ ತಪಸ್ಸು ಮಾಡಿ, ಒಂದು ಇಂದ್ರಿಯದ ಬಗ್ಗೆ ತಪಸ್ಸು ಮಾಡಿ. ಆ ಇಂದ್ರಿಯ ದೇವತೆ ನಿಮಗೆ ಕರುಣಿಸ್ತಾನೆ, ಅವಾಗ ನೀವು ಯುದ್ಧ ಗೆಲ್ಬೋದು ಅಂತ. ಸರಿ, ಮೊದಲು ಎಲ್ಲರೂ ಏನ್ ಮಾಡ್ತಾರೆ, ಕಿವಿಯ ಇಂದ್ರಿಯ, ಆ ಕಿವಿ ಇಂದ್ರಿಯದ ಕುರಿತು ತಪಸ್ ಮಾಡ್ತಾರೆ. ಅದಕ್ಕೆ ಸಂಬಂಧಿಸಿದಂತ ದೇವತೆ ಅವರಿಗೆ ಒಲಿದು ವರ ನೀಡ್ತಾರೆ. ಸರಿ, ಆ ವರ ತಗೊಂಡು ಅವ್ರು ಯುದ್ಧಕ್ಕೆ ಹೋಗ್ಬೇಕು. ಆಗ ಆ ದೇವತೆ ಹೇಳ್ತಾನಂತೆ, ನಾನು ನಿಮಗೆ ಒಲಿದು ವರ ಕೊಟ್ಟಿದ್ದಕ್ಕೆ, ಶಕ್ತಿ ಕೊಟ್ಟಿದ್ದಕ್ಕೆ ನೀವ್ ಯುದ್ಧ ಗೆಲ್ಲೋದು ಅಂತ. ಯಾವಾಗ ಹೀಗೆ ಹೇಳ್ದ ಆ ದೇವ್ರು, ಹೇಳಿದ ತಕ್ಷಣ ಅಲ್ಲಿ ಪಾಪ ಬಂದ್ಬಿಡ್ತು. ಕತೆ ಹೇಳ್ಬಿಡೋಣ, ಆಮೇಲೆ ಅದ್ರ ಅರ್ಥ ತಿಳ್ಕೊಳ್ಳೋಣ. ಪಾಪ ಬಂದಿದ್ದಕ್ಕೆ ಮತ್ತೆ ದೇವತೆಗಳು ಯುದ್ಧದಲ್ಲಿ ಸೋತ್ ಹೋದ್ರು. ಇವಾಗ ಏನ್ ಮಾಡಿದ್ರು, ಮತ್ತೆ ಇನ್ನೊಂದು ಇಂದ್ರಿಯ, ಕಣ್ಣಿನ ಬಗ್ಗೆ ಧ್ಯಾನ ಮಾಡಿದ್ರು, ತಪಸ್ ಮಾಡಿದ್ರು. ಆ ಕಣ್ಣಿನ ದೇವತೆಯನ್ನ ಒಲಿಸ್ಕೊಂಡ್ರು. ಆ ಕಣ್ಣಿನ ದೇವತೆ ಅವ್ರಿಗೆ ಬಂದು ವರ ಕೊಟ್ಟಿದ್ದು, ಶಕ್ತಿ ಬಂತು, ಯುದ್ಧಕ್ಕೆ ಹೋಗ್ಬೇಕು. ಕಣ್ಣಿನ ದೇವತೆನೂ ಅಹಂಕಾರ ಬಂದ್ಬಿಡ್ತು, ನನ್ನಿಂದನೇ ನೀವು ಯುದ್ಧ ಗೆಲ್ಲೋದು ಅಂತ. ಹಾಗೆ ಹೇಳಿದ ತಕ್ಷಣ ಪಾಪ ಬಂತು. ಅವಾಗ ಮತ್ತೆ ಇವರು ಯುದ್ಧದಲ್ಲಿ ಸೋತ್ರು. ಹೀಗೆ ಎಲ್ಲಾ ಇಂದ್ರಿಯಗಳು ಆಯ್ತಂತೆ. ಈಗ ಏನ್ ಮಾಡೋದು, ಪ್ರತಿ ಬಾರಿ ಇದೇ ತರ ಆಗ್ತಾ ಇದೆ. ಆಗ ಇವರು ವಾಯುದೇವರನ್ನ ಕುರಿತು ತಪಸ್ ಮಾಡ್ತಾರೆ. ವಾಯುದೇವರನ್ನ ತಪಸ್ ಮಾಡೋದಂದ್ರೆ ಏನು, ಮೂಗಿನ ಕೆಳಗೆ ಆ ಒಂದು ಶ್ವಾಸವನ್ನ ಗಮನಿಸುವಂತ ಒಂದು ಧ್ಯಾನವನ್ನ ಮಾಡ್ತಾರೆ. ಈ ಬಾರಿ ಅವರು ಯುದ್ಧವನ್ನ ದಾನವರ ಮೇಲೆ ಗೆಲ್ತಾರೆ ಅಂತ ಕತೆ. ಇದನ್ನ ನಾವು ಸ್ವಲ್ಪ ಬಿಡಿಸಿ ನೋಡೋಣ. ತುಂಬಾ ಸೊಗಸಾಗಿದೆ ಇದು ಅರ್ಥ ಅಂತ ಅನ್ನಿಸ್ತು ನನಗೆ. ದೇವತೆಗಳು, ದಾನವರು ಅಂದ್ರೆ ಯಾರು? ದೇವತೆಗಳು ಅಂದ್ರೆ ಸಾತ್ವಿಕ ಗುಣಗಳು, ಒಂದು ಧನಾತ್ಮಕವಾದ ಗುಣಗಳು, ಲೈಟ್ ವೇ, ಲೈಟ್ ಪಾತ್. ನಾವು ಅದಕ್ಕೆ ಹೇಳ್ತೀವಿ ಸದಾಚಾರ ಅಂತ ಹೇಳ್ತೀವಿ. ಇದನ್ನ ಸರಿಯಾದ ಆಚಾರ ಯಾವುದು, ಧ್ಯಾನ, ಸ್ವಾಧ್ಯಾಯ, ಇವೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಸದಾಚಾರದ ಮಾರ್ಗಗಳು. ಇನ್ನೊಂದು ದಾನವರು ಅಂದ್ರೆ ಯಾರು? ದಾನವರು ಅಂದ್ರೆ ನಮ್ಮಲ್ಲಿರುವಂತ ಈ ನೆಗೆಟಿವ್ ಕ್ವಾಲಿಟೀಸ್ ಏನಿದೆ, ಋಣಾತ್ಮಕ ಗುಣಗಳು ಯಾವ್ದಿದೆ, ಕೋಪ, ದ್ವೇಷ, ಸೇಡು, ಅಸಹನೆ, ಅತೃಪ್ತಿ, ದುರಾಸೆ, ಈರ್ಷ್ಯೆ, ಮತ್ಸರ, ಸ್ವಾರ್ಥ, ಇದೆಲ್ಲವೂ ದಾನವರು ಅಂತ ಹೇಳ್ಬೋದು. ಪ್ರತಿ ಸಾರಿ ದೇವರಿಗೂ ದಾನವರಿಗೂ ಯುದ್ಧ ನಡೆದಾಗೆಲ್ಲ ದಾನವರೇ ಗೆಲ್ತಿದ್ರು. ಸಹಜ, ಯಾವಾಗ್ಲೂ ನೆಗೆಟಿವ್ ಎನರ್ಜೀಸ್ಗೆ ಶಕ್ತಿ ಜಾಸ್ತಿ ಇರುತ್ತೆ ಅಲ್ವಾ? ಆದ್ರೆ ಯಾವಾಗ ಪಾಸಿಟಿವ್ ಎನರ್ಜಿ ಒಂದು ಮೇಲ್ ಹೋಗುತ್ತೆ, ಅವಾಗ ಪೂರ್ತಿ ನಾಶ ಆಗೋಗ್ಬಿಡುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು. ಎಲ್ಲಾದ್ರೂ ಹೋಗಿದ್ರು ಅಷ್ಟೇ, ನಮ್ಗೆ ದುರ್ವಾಸನೆ ಇದ್ರೆ ತಕ್ಷಣ ಮೂಗಿಗೆ ಬಂದು ಬಡಿಯುತ್ತೆ, ಎಷ್ಟು ದೂರದಲ್ಲಿದ್ರು ಮೂಗಿಗೆ ಬಂದು ಬಡಿಯುತ್ತೆ.
ಆದ್ರೆ ಸುವಾಸನೆ ಇದ್ರೆ ಬರೋದು ಲೇಟು ಅಲ್ವಾ? ಹಾಗೆ ಇಲ್ಲೂ ಏನಾಯ್ತು, ಪ್ರತಿ ಸಾರಿ ದಾನವರೇ ಮೇಲ್ಗೈ ಆಗ್ತಾ ಇದ್ರು ಅಂತಂದ್ರೆ ದುರ್ಗುಣಗಳು, ಆ ಒಂದು ದುರಾಚಾರ, ವಾಮಾಚಾರ, ವಾಮ ಮಾರ್ಗ ಅಂತೀವಲ್ಲ, ಆ ಮಾರ್ಗದಲ್ಲಿ ಇರುವಂತದ್ದು ನೆಗೆಟಿವ್ ಕ್ವಾಲಿಟೀಸ್ ಇದು ಮೇಲಾಗ್ತಿತ್ತು. ಈ ಕಣ್ಣಿನ ಇಂದ್ರಿಯ, ಕಿವಿಯ ಇಂದ್ರಿಯ, ಇವೆಲ್ಲ ಒಂದ್ ರೀತಿ ಏನಂದ್ರೆ ಪ್ರತಿಮೆಗಳು ಅಂತ ಹೇಳ್ಬೋದು. ಉದಾಹರಣೆಗಳು ಕೊಡೋದಿಕ್ಕೆ ಇದೆಲ್ಲ ಹೇಳಿರ್ತಾರೆ. ನಿಗೂಢವಾದ ಅರ್ಥ ಇರುತ್ತೆ ಇದ್ರಲ್ಲೆಲ್ಲ. ಅಂದ್ರೆ ಯಾವಾಗ ಇಲ್ಲಿ ಆ ಒಂದು ಬೇರೆದನ್ನ ಕುರಿತು ತಪಸ್ಸು ಮಾಡೋದು ಅಂತಂದ್ರೆ ಅದು ಬೇರೆ ರೀತಿಯ ಧ್ಯಾನಗಳನ್ನೆಲ್ಲ ಮಾಡ್ತಾರೆ. ಎಲ್ಲಾ ರೀತಿಯ ಧ್ಯಾನಗಳನ್ನು ಮಾಡಿದ ಮೇಲೆ ಏನಾಯ್ತಲ್ಲಿ, ನನ್ನಿಂದನೇ ಯುದ್ಧ ಗೆದ್ದಿದ್ದು ಅಹಂ ಬಂತು. ನನ್ನಿಂದನೇ ನಾನು ನಾನು ಅನ್ನೋದು ಬಂದ್ರೆ ವಿನಾಶ. ಅದ್ ಬಂದಿದ್ದಕ್ಕೇನಾಯ್ತು, ಮತ್ತೆ ಸೋತ್ರು. ಆದ್ರೆ ಯಾವಾಗ ಅವರು ಈ ವಾಯುದೇವರನ್ನ ಅಂತಂದ್ರೆ ಶ್ವಾಸವನ್ನ ಕುರಿತು ಅದನ್ನ ಗಮನಿಸಿದ್ರು, ಶ್ವಾಸವನ್ನ ಗಮನಿಸಿದಾಗ ಏನಾಗತ್ತೆ ನಮ್ಗೆಲ್ಲ ಗೊತ್ತಿದೆ. ಶ್ವಾಸ ಗಮನಿಸ್ತಾ 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 ನಾನು ಅನ್ನೋದು ಇರಲ್ಲ, ನಾನು ಈ ಬಾಡಿ ಇರಲ್ಲ, ಯಾವ್ದು ಇರಲ್ಲ, ಏನು ಇರಲ್ಲ. ನಾನು ಅನ್ನೋದೇ ಇಲ್ದೆ ಇದ್ದಾಗ ಮತ್ತೆ ನನ್ನಿಂದ ಯುದ್ಧ ಗೆದ್ದಿ ಅಂತ ಹೇಳೋದಿಕ್ ಯಾರು ಇಲ್ವಲ್ಲ. ಆ ಒಂದ್ ಏನಾಯ್ತು, ಆ ಮನಸ್ಸು ಅನ್ನೋ ಸ್ಥಿತಿಯನ್ನ ದಾಟಿ ಮನಸ್ಸಿಲ್ಲದ ಸ್ಥಿತಿಗೆ ಹೋಗೋದಿಕ್ಕೆ ಸುಲಭ ಆಯ್ತು. ಹಾಗ್ ಹೋದಾಗ ಏನಾಯ್ತು, ಯುದ್ಧನ ಸಹಜವಾಗಿ ಗೆದ್ರು ಅಂತ. ಇದು ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತ ಒಂದು ಕತೆ. ಅಂದ್ರೆ ಅಲ್ಲೂ ಕೂಡ ಶ್ವಾಸದ ಮೇಲೆ ವಿಶ್ವಾಸವಿಡಿ, ಶ್ವಾಸವನ್ನ ಗಮನಿಸಿ ಅಂತ ಹೇಳುವಂತ ಒಂದು ತತ್ವ ನಮ್ಮ ಉಪನಿಷತ್ತುಗಳಲ್ಲೂ ಇದೆ. ಆದ್ರೆ ಏನಪ್ಪಾ ನಮ್ಮ ದೌರ್ಭಾಗ್ಯ ಅಂದ್ರೆ, ಎಲ್ಲೇ ಒಂದು ಪ್ರವಚನಕ್ಕೆ ಹೋಗಿ ಎಲ್ಲೇ ಹೋಗ್ಲಿ ಬರೀ ಹೊರಗಿನ ಅರ್ಥ ಮಾತ್ರ ಹೇಳಿ ಕಳಿಸ್ತಾ ಇದ್ದಾರೆ, ಆ ಒಳಾರ್ಥಗಳನ್ನ ಹೇಳ್ತಾ ಇಲ್ಲ, ಎಲ್ಲೂ ಧ್ಯಾನ ಮಾಡಿರೋದು ಹೇಳ್ತಾ ಇಲ್ಲ. ಆ ಬೈಬಲ್ ನಲ್ಲಿ ಬರುವಂತದ್ದು, ಯಹುವಾ ಅಂತ ಅನ್ನೋವನು ಮನುಷ್ಯನನ್ನ ನಿರ್ಮಿಸಿ ಅವನ ನಾಸಿಕರಂಧ್ರದೊಳಗೆ ಜೀವವಾಯುವನ್ನು ಊದಿದಾಗ ಮನುಷ್ಯ ಜೀವಾತ್ಮನಾದ. ಜೀವಾತ್ಮ ಹೇಗೆ ಆಗಿದ್ದು, ಪರಮಾತ್ಮನಿಂದ ಜೀವಾತ್ಮ, ಜೀವಾತ್ಮನಿಂದ ಮತ್ತೆ ಪರಮಾತ್ಮ, ಹೀಗೆ ಹೋಗ್ಬೇಕು. ಇಲ್ಲಿ ನಾನು ಹೇಳಿದೆ, ಎಲ್ಲಾ ಒಂದು ಧರ್ಮ ಗ್ರಂಥಗಳಲ್ಲೂ ಇರುವಂತದ್ದು ಒಂದೇ ಗುರಿ, ಒಂದೇ ಎಲ್ಲಾರ್ದು, ಕೈವಲ್ಯ, ನಿರ್ವಾಣ, ಮೋಕ್ಷ ಎಲ್ಲಾರ್ದು ಒಂದೇ. ಆದ್ರೆ ದಾರಿಗಳು ಬೇರೆ ಬೇರೆ ಅಷ್ಟೇ. ಅವ್ರು ಹೇಳಿದ್ದು ಅಷ್ಟೇ, ಆ ಒಂದು ಜೀವವಾಯುವನ್ನ ಊದಿದಾಗ ಮನುಷ್ಯ ಜೀವಾತ್ಮನಾದ ಅಂತ. ನಮ್ಮಲ್ಲೂ ಹೇಳೋದು ಹಾಗೇನೆ. ಒಂದು ವಾಯು ಪ್ರವೇಶ ಮಾಡುತ್ತೆ, 9 ರೀತಿಯ ವಾಯುಗಳು ಅಂತ ಹೇಳ್ತೀವಿ. 9 ರೀತಿಯ ವಾಯುಗಳು ದೇಹವನ್ನ ಪ್ರವೇಶ ಮಾಡಿದಾಗ ಆ ಒಂದು ಜೀವಾತ್ಮ ಅಲ್ಲಿ ಇರ್ತಾನೆ ಅನ್ನೋದು. ಧನಂಜಯ, ಯಾವ್ದು 9 ಹೆಸರು ಬರುತ್ತೆ, ಅದು ಇನ್ನೊಂದಿನ ಹೇಳೋಣ. ಉಪವಾಯುಗಳು ಅಂತ ಹೇಳ್ತೀವಿ. 5 ನಾವು ವಾಯುಗಳು ಹೇಳ್ತೀವಿ, ಅಪಾನ, ಉದಾನ, ವ್ಯಾನ, ಸಮಾನ ಅಂತ ಹೇಳ್ಬಿಟ್ಟು. ಆದ್ರೆ ಇದು ಉಪವಾಯುಗಳು 9. ಹೀಗೆ ದೇವರು ಪ್ರವೇಶಿಸಲಿಕ್ಕೆ ಇರುವ ಏಕೈಕ ಮಾರ್ಗ ಮೂಗಿನ ರಂಧ್ರದೊಳಗೆ ತಿರುಗಾಡುವ ಜೀವವಾಯುವನ್ನು ಗಮನಿಸುವುದು ಎಂದರೆ ಉಚ್ಛ್ವಾಸ ನಿಶ್ವಾಸವನ್ನು ಗಮನಿಸುತ್ತಾ ಆ ಮಾರ್ಗದಲ್ಲಿ ಪ್ರಯಾಣಿಸಿ ತಿಳಿದುಕೊಳ್ಳುವುದೇ ಸತ್ಯ. ನೋಡಿದ್ರಾ? ಅದಕ್ಕೆ ನಾವು ಕೊಟ್ಟಿದ್ದ ಟೈಟ್ಲು ಪ್ರತಿ ಕ್ಷಣ ಸತ್ಯ ದರ್ಶನ ಅಂತ. ಏನು ಸತ್ಯ ಅಂತಂದ್ರೆ ನೋಡಿ, ಬೈಬಲ್ನಲ್ಲೂ ಅದನ್ನೇ ಹೇಳ್ತಿದ್ದಾರೆ. ಏನ್ ಹೇಳ್ತಾರೆ, ದೇವರು ಪ್ರವೇಶಿಸಲಿಕ್ಕಿರುವ ಏಕೈಕ ಮಾರ್ಗ, ದೇವ್ರ ಇದ್ರೊಳಗೆ ಒಂದೇ ಕಡೆಯಿಂದ ಅಂತ ಬರೋದು, ಇನ್ನೆಲ್ಲೂ ಬರೋದಿಲ್ಲ. ಅದಕ್ಕೆ ಅದು ಹೋದ್ರೂ ಕೂಡ ಅಲ್ಲಿ ಹೇಳ್ತೀವಿ, ದೇಹ ತ್ಯಾಗ ಮಾಡಿದ್ರು, ಕೊನೆ ಉಸಿರು ಹೇಳಿದ್ರು ಅಂತ ಹೇಳ್ತೀವಿ. ಎಂಟರಾದ್ರೂ ಅಲ್ಲಿಂದಲೇ ಹೋಗೋದು, ಅಲ್ಲಿಂದಲೇ ಮೊದಲನೇ ಉಸಿರು, ಕೊನೆಯ ಉಸಿರು, ಎರಡರ ನಡುವಿನ ಜೀವನ ನಮ್ದು. ಈ ಮೂಗಿನ ರಂಧ್ರದೊಳಗೆ ಹೋಗಿ ತಿರುಗಾಡುತ್ತಲ್ಲ ಜೀವವಾಯು, ಅದನ್ನ ಗಮನಿಸೋದೇ ಅಷ್ಟೇ ಕೆಲ್ಸ. ಉಚ್ಛ್ವಾಸ ನಿಶ್ವಾಸ, ಉಚ್ಛ್ವಾಸ ನಿಶ್ವಾಸ. ದಿನಕ್ಕೆ ಒಂದು ದಿನಕ್ಕೆ 21,640 ಬಾರಿ ಉಸಿರಾಡ್ತೀವಿ. ನಮ್ಮ ಅವೇರ್ನೆಸ್ ಹೇಗಿರ್ಬೇಕಂದ್ರೆ 21,640 ಸಲ ನಾವು ಗಮನಿಸ್ಬೇಕು. ಒಂದು ಬ್ರೆತ್ ಕೂಡ ನನ್ನ ಪರ್ಮಿಷನ್ ಇಲ್ದೆ ಆಚೆ ಈಚೆ ಹೋಗ್ಬಾರ್ದು. ಪ್ರತಿಯೊಂದನ್ನು ನಾನು ಗಮನಿಸೋ ಸ್ಟೇಜ್ಗೆ ಹೋಗ್ಬೇಕು. ನೋಡಿದ್ರ, ನಮ್ಮ ಒಂದು ಆನಾಪಾನ ಸತಿ ಧ್ಯಾನದ ಸಿಲೆಬಸ್ ಏನು ಅಂತ ಗೊತ್ತಾಯ್ತಾ? ಎಷ್ಟು ದೊಡ್ಡ PhD ಇದು.
24 ಗಂಟೆ ನಾನು ನನ್ನನ್ನ ಗಮನಿಸ್ತಿದ್ದೀನಿ, ನನ್ನ ಪ್ರತಿಯೊಂದು ಉಸಿರನ್ನು ನಾನು ಗಮನಿಸ್ತೀನಿ. ವಿತೌಟ್ ಮೈ ಪರ್ಮಿಷನ್ ಒಂದು ಉಸಿರು ಆಚೆ ಹೋಗಲ್ಲ, ಒಂದು ಬರಲ್ಲ ಅನ್ನೋ ಸ್ಟೇಜ್ ವರ್ಗು ನಾವು ಸಾಧನೆ ಮಾಡ್ಬೇಕು. ಇದು ಇರುವಂತದ್ದು. ಅದಕ್ಕೆ ಯಾವ್ದು ಹೀಗೆ ಪ್ರಯಾಣ ಮಾಡುತ್ತೋ ಅದೇ ಸತ್ಯ. ನಾನೇ ಸತ್ಯ, ನಾನೇ ಜೀವ. ಜೀಸಸ್ ಹೇಳದ್ನಂತೆ, ನಾನೇ ಸತ್ಯ, ನಾನೇ ಜೀವ, ನಾನೇ ನಿಮ್ಮ ಮಧ್ಯದಲ್ಲಿ ಪುನರುತ್ಥಾನ ಹೊಂದಿ ಮತ್ತೆ ಆಕಾಶ ಮಾರ್ಗದಲ್ಲಿ ಬರ್ತೇನೆ ಅಂತ. ಆಕಾಶ ಮಾರ್ಗದಲ್ಲಿ ಬರೋದು ಯಾವುದು? ಕಾಸ್ಮಿಕ್ ಎನರ್ಜಿ ಅಲ್ವಾ? ಕಾಸ್ಮಿಕ್ ಎನರ್ಜಿ ಅಲ್ಲಿ ಬರುತ್ತೆ. ಸತ್ಯ ಯಾವುದು? ಉಸಿರು. ಉಸಿರು ಹೋಗೋದು ಬರೋದು ಇದು ಸತ್ಯ. ಕಾಸ್ಮಿಕ್ ಎನರ್ಜಿಯಿಂದ ನಮಗೆ ಇದನ್ನ ಗಮನಿಸ್ತಾ ಇದ್ದಾಗ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ. ನಾನ್ ಹಾಗೆ ಬರ್ತೀನಿ ಅಂತ ಹೇಳಿದ್ದು ಜೀಸಸ್. ಹಾಗೆ ನಾವು ಧರ್ಮ ಗ್ರಂಥಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಯಾವ ಧರ್ಮ ಗ್ರಂಥಗಳನ್ನ ನೀವು ಮಗಚ್ ಹಾಕಿದ್ರು, ತಿರು ಹಾಕಿದ್ರು, ಅವ್ರು ಯಾವ್ಯಾವ ಟೆಕ್ನಿಕ್ಸ್ ಅನ್ನ ಕೊಟ್ಟಿದ್ರೂ ಕೂಡ ಕೊನೆಗೆ ಬಂದು ನಿಲ್ಲೋದಿಲ್ಲ. ನೀವು ಗಮನಿಸಿ ನೋಡ್ಬೇಕು, ಒಳಾರ್ಥಗಳನ್ನ ಗ್ರಹಿಸುವಂತರಾಗಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಕೀರ್ತನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಯಾವ ಕೀರ್ತನೆ ಅಂತ ಹೇಳಿಲ್ಲ. ಯಥಾರ್ಥವಂತರಿಗೆ ಕತ್ತಲೆಯಲ್ಲಿ ಬೆಳಕು ಹುಟ್ಟುವುದು ಅಂತ. ಯಥಾರ್ಥ ಹೇಗಿದೆಯೋ ಹಾಗೆ ಗ್ರಹಿಸುವಂತದ್ದು. ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಮೆಡಿಟೇಷನ್ ಕ್ಲಾಸಸ್ ಮಾಡ್ತಾ ಇತ್ತು. ಯಥಾರ್ಥ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಒಂದು 10-12 ಜನ ಬರ್ತಾ ಇದ್ರು. ಅವರಿಗೆಲ್ಲ ನಾನೇ ಕ್ಲಾಸ್ ಮಾಡ್ತಿದ್ದು. ಇವ್ರಿಗೊಂದು ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದೆ, ಒಂದು ಹೂವನ್ನ ತೆಕೊಂಡೆ. ಒಂದು ಶಾಮಂತಿಗೆ ಹೂವು. ಅದು ತಗೊಂಡು ಒಬ್ರೊಬ್ರಿಗೂ ಕೊಡ್ತಾ ಹೋದೆ. ಇದನ್ನ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಒಂದು ವರ್ಡಲ್ಲಿ ಹೇಳ್ಬೇಕು. ಒಬ್ರು ಹೇಳಿದ್ರು ಇದು ಹಳದಿ ಕಲರ್ ಇದೆ, ಇನ್ನೊಬ್ರು ಹೇಳಿದ್ರು ಇದು ದುಂಡಿಗಿದೆ, ಇನ್ನೊಬ್ರು ಹೇಳಿದ್ರು ಇದು ಸುವಾಸನೆ ಇದೆ, ಇನ್ನೊಬ್ರು ಹೇಳಿದ್ರು ಇದು ಸಹಸ್ರಾರ ಅಂತಂದ್ರು. ಅವ್ರು ಸ್ವಲ್ಪ ತುಂಬಾ ಬ್ರಿಲಿಯಂಟ್ ಇದ್ರು ನಮ್ಮ ಧ್ಯಾನದ ಕ್ಲಾಸ್ ಅಲ್ಲಿ. ಸಹಸ್ರಾರ ಅಂತಂದ್ರು. ಪರವಾಗಿಲ್ಲ ಅನ್ಕೊಂಡೆ. ಇನ್ನೊಬ್ರು ಹೇಳಿದ್ರು ಇದು ಯೆಲ್ಲೋ ಕಲರ್ ಇದೆ, ಇದು ನಾಲೆಡ್ಜ್ ಅಂದ್ರು. 10 ಜನದಿಂದ 10 ಉತ್ತರ ಬಂತು. ಆದ್ರೆ ಯಾರೂ ಕೂಡ ಇದು ಒಂದು ಶಾಮಂತಿಗೆ ಹೂವು ಅಂತ ಹೇಳಲಿಲ್ಲ. ನೋಡಿ, ಇದು ನಾವು ಕಳೆದುಕೊಳ್ಳುವ ಸೂಕ್ಷ್ಮತೆ. ಅದ್ ಹೇಗಿದೆಯೋ ಹಾಗೆ ನೋಡೋದಿಲ್ಲ. ಅದಕ್ಕೆ ಬಣ್ಣ ಕಟ್ತಾ ಇದೀವಿ, ಯಥಾರ್ಥವನ್ನು ಗ್ರಹಿಸ್ತಾ ಇಲ್ಲ. ಯಥಾರ್ಥ ಹೇಗಿದೆ ಹಾಗೆ. ಅಷ್ಟೆಲ್ಲಾ ಜಾಣರು ಎಲ್ಲರೂ ತುಂಬಾ ವರ್ಷಗಳಿಂದಿದ್ದಾರೆ. ಅದು ಯಾರು ಕೂಡ ಅದು ಒಂದು ಶಾಮಂತಿಗೆ ಹೂವು ಅಂತ ಹೇಳಕ್ಕಾಗ್ಲಿಲ್ಲ. ಇನ್ನು ಜಾಸ್ತಿ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋದು ಹೋಗುತ್ತಲ್ಲ. ಇದು ಸಹಸ್ರಾರ, ಇದು ಬ್ರಹ್ಮರಂಧ್ರ, ಹೀಗೆ ಬರ್ತಾ ಇದೆ, ಹಾಗೆ ಹೀಗೆ. ಹಾಗೆ ಯಥಾರ್ಥವಂತರಿಗೆ ಮಾತ್ರ ಕತ್ತಲೆಯಲ್ಲಿ ಬೆಳಕು ಹುಟ್ಟೋದು. ಹೇಗಿದೆ ಹಾಗೆ ಗ್ರಹಿಸ್ಬೇಕು. ನಾವ್ ಅದಕ್ಕೆ ಬಿಟ್ಟು ಅದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಅಲಂಕಾರ ಮಾಡೋದಲ್ಲ, ಏನು ಮಾಡೋದು ಬೇಡ. ಹೇಗಿದೆ ಹಾಗೆ ಗ್ರಹಿಸಿದಾಗ ಕತ್ತಲೆಯಲ್ಲಿ ಬೆಳಕು ಹುಟ್ಟುತ್ತೆ. ಕತ್ತಲೆ ಅಂದ್ರೆ ಏನು? ಅಜ್ಞಾನ. ಅಜ್ಞಾನದಲ್ಲಿ ಬೆಳಕು ಹುಟ್ಟೋದು ಅಂದ್ರೆ ಜ್ಞಾನ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ತಮಸೋಮ, ತಮಸ್ಸು ಅಂದ್ರೆ ಕತ್ತಲೆ, ಕತ್ತಲೆಯಲ್ಲಿ ಬೆಳಕು ಬರುವಂತದ್ದು. ಮೃತ್ಯೋರ್ಮ ಅಮೃತಂಗಮಯ ಅಂತ ಮುಂದಿನ ಸಾಲು. ಅಂದ್ರೆ ಮೃತ್ಯುವಿನಿಂದ ಅಮೃತ್ಯು. ಅಮೃತ ಅಂದ್ರೆ ಮೃತ, ಸಾವಿಲ್ಲದೆ ಇರೋದು, ಅದಕ್ಕೆ ಅಲ್ಲಿ ಅದು ಬರುವಂತದ್ದು ಅಂತ. ಆದ್ರಿಂದ ಸ್ನೇಹಿತರೆ, ಯಾರು ಯಥಾರ್ಥವನ್ನ ಗ್ರಹಿಸ್ತಾರೆ, ಹೇಗಿದೆ ಹಾಗೆ ನೋಡಿಪ್ಪ, ಅಷ್ಟೇ. ಸತ್ಯನೂ ಅಷ್ಟೇ. ಉಸಿರು ಹೋಗ್ತಿದೆ, ಉಸಿರು ಬರ್ತಿದೆ, ಅಷ್ಟೇ ತಿಳ್ಕೊಳ್ಳಿ, ಇನ್ನೇನು ಬೇಡ. ಅಷ್ಟನ್ನೇ ಮಾಡಿ. ಮುಂದೆ ಏನೇನು ಜ್ಞಾನ ಬರಬೇಕು ನಿಮ್ಗೆ, ಅದೆಲ್ಲ ತನ್ನಷ್ಟಕ್ಕೆ ತಾನೇ ಬರುತ್ತೆ ಅನ್ನೋದು ಇಲ್ಲಿ ಅರ್ಥ. ಕತ್ತಲೆಯಲ್ಲಿ ಬೆಳಕು ಹುಟ್ಟೋದು ಅಂದ್ರೆ ಪತ್ರಿಜರು ಇನ್ನೊಂದು ಮಾತು ಹೇಳ್ತಾರೆ ಸ್ನೇಹಿತರೆ. ದಿವ್ಯ ನೇತ್ರಗಳು ತೆರೆದುಕೊಳ್ಳೋದು, ದಿವ್ಯ ದೃಷ್ಟಿಯನ್ನ ಹೊಂದುವುದು ಅಂತ. ಎಸ್, ಜ್ಞಾನ ನೇತ್ರ ಅಂತ ಹೇಳ್ತೀವಿ. ಈ ದಿವ್ಯ ನೇತ್ರದ ಮೂಲಕ ಮಾತ್ರವೇ ಆಕಾಶ ಮಾರ್ಗದಲ್ಲಿ ನಮ್ಮ ಮಧ್ಯೆ ಬರುವ ಕ್ರಿಸ್ತನನ್ನು ದರ್ಶಿಸುತ್ತೇವೆ. ನನ್ನನ್ನು ನಂಬಿ ಅನುಸರಿಸುವವರು. ನಮ್ಮ ಮಧ್ಯೆ ಬರುವ ಕ್ರಿಸ್ತ. ಮಧ್ಯೆ ಬರೋದಂದ್ರೆ ಏನು? ಮಧ್ಯೆ ಅಂತಂದ್ರೆ ಈ ಉಚ್ಛ್ವಾಸ ನಿಶ್ವಾಸ ಎರಡೂ ಸೇರಿ ಇಲ್ಲಿ ಭೂಮಧ್ಯೆಯಲ್ಲಿ ಇಲ್ಲಿ ನಾವು ಗಮನಿಸ್ಬೇಕು. ಮೊದಲು ಇಲ್ಲಿ ಶುರು ಮಾಡಿ, ಸ್ಟಾರ್ಟಿಂಗು ಎಲ್ಲರಿಗೂ ಇಲ್ಲಿ ಗಮನಿಸಿದ್ರೆ ಕಷ್ಟ ಆಗುತ್ತೆ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಒಂದ್ ಸ್ವಲ್ಪ ದಿನ ಇಲ್ಲಿ ಗಮನಿಸಿ,
ಅಷ್ಟು ಉಸಿರನ್ನ ಫೀಲ್ ಆಗ್ಬೇಕು. ಆ ತಣ್ಣಗಿನ ಉಸಿರಿಲ್ ಹೋಗುತ್ತೆ. ಅದು ಬಹಳ ಸೂಕ್ಷ್ಮವಾಗಿರುತ್ತೆ, ಶಾಲೋ ಬ್ರೀತಿಂಗ್. ಅದನ್ನ ಗಮನಿಸಿ ಯಾವಾಗ ಇಲ್ಲಿ ನಿಮಗ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಅದಾವಾಗ ಇಲ್ಲಿಗೆ ತಗೊಂಡ್ಬನ್ನಿ. ಇಲ್ಲಿ ಇವೆರಡೂ ಸೇರುವಂತದ್ದು, ಆನಾಪಾನ ಸತಿ ಇಲ್ಲಿ ಸೇರುತ್ತೆ. ಇಲ್ಲಿ ಗಮನಿಸ್ತಾ ಇರ್ಬೇಕು. ಇಲ್ಲಿ ಗಮನಿಸಿದಾಗ ಇಲ್ಲಿ ಬರ್ತಾನೆ ಕ್ರಿಸ್ತ. ಕ್ರಿಸ್ತ ಅಂದ್ರೆ ಯಾರು? ಬೆಳಕು. ಅವನೇ ಜ್ಞಾನ ನೇತ್ರ. ಜ್ಞಾನ ನೇತ್ರ ಇಲ್ಲಿ ತೆಗೆದುಕೊಳ್ಳುತ್ತೆ ಅಂತ ಅರ್ಥ. ಇಲ್ಲಿ ಗಮನಿಸ್ತಾ ಗಮನಿಸ್ತಾ ಏನಾಗುತ್ತೆ, ಸ್ವಲ್ಪ ನೋವಾಗುತ್ತೆ ಪ್ರಾರಂಭದಲ್ಲಿ. ಯಾಕಂದ್ರೆ ಅಲ್ಲಿರುವ ಜ್ಞಾನ ನೇತ್ರ ಓಪನ್ ಆಗ್ಬೇಕಲ್ಲ. ಓಪನ್ ಆಗೋದಿಕ್ಕೆ ನಿಮ್ಮ ಎನರ್ಜಿ ಎಲ್ಲ ಫುಲ್ ಅಲ್ಲಿ ಕೊಟ್ಟಾಗ ಏನಾಯ್ತು, ಈಗ ಅದು ಓಪನ್ ಆಗೋದಕ್ಕೋಸ್ಕರ ಸ್ವಲ್ಪ ಒದ್ದಾಡುತ್ತೆ. ಒದ್ದಾಡಿದಾಗ ಅದು ಸ್ವಲ್ಪ ನೋವು ಆಗುತ್ತೆ ಕೆಲವರಿಗೆ. ಸ್ವಲ್ಪ ತಲೆ ಎಲ್ಲ ಭಾರ ಆಗೋದು, ನೋವಾಗೋದು, ಆಮೇಲೆ ಒಂದ್ ಸ್ವಲ್ಪ ಆತರ ಸಿಂಪ್ಟಮ್ಸ್ ಕಾಣಿಸುತ್ತೆ. ಕಾಣಿಸಿದ್ರೂ ಕೂಡ ಹಾಗೆಯೇ ಗಮನಿಸ್ತಾ ಇದ್ರೆ ಇದು ಓಪನ್ ಆಗುತ್ತೆ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ ಬೈಬಲ್ ನಲ್ಲಿ ಬರುವಂತದ್ದು, ಗಾಬ್ರಿಯರು 7 ಅಂತಸ್ತಿನ ಮಹಡಿಯನ್ನು ನಿರ್ಮಿಸಿ ಕೊಡುವವರು. ಆಹಾ, ಬೈಬಲ್ ನಲ್ಲಿ ಬರುತ್ತದೆ. ಯಾವಾಗ ನೀವು ಇಲ್ಲಿ ಗಮನಿಸ್ತೀರಾ, ಉಚ್ಛ್ವಾಸ ನಿಶ್ವಾಸ ಎರಡೂ ಇಲ್ಲಿ ಸೇರುತ್ತೆ. ನಾಸಿಕಾಗ್ರವನ್ನ ಗಮನಿಸಿ ಅಂತ ಕೃಷ್ಣ ಕೂಡ ಹೇಳಿದಾನೆ ಭಗವದ್ಗೀತೆಯಲ್ಲಿ. ಕೃಷ್ಣನೇ ಹೇಳದ್ಮೇಲೆ ಇನ್ನೇನಪ್ಪ, ಜಗದ್ಗುರು. ಗುರುಗಳಿಗೆ ಜಗದ್ಗುರು ಅಂತ ನಾವು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದೀವಿ. ಜಗದ್ಗುರು ಕರೆದು ಕೃಷ್ಣನೊಬ್ಬನ್ನೇ. ಆಯ್ತಾ? ಯಾಕೆ ಅಂದ್ರೆ ಇಡೀ ಜಗತ್ತಿಗೆಲ್ಲ ಯಾವಾಗಲೂ ಎಂದಿಗೂ ಅನ್ವಯಿಸುವಂತ ಒಂದು ಜ್ಞಾನವನ್ನ ಕೊಟ್ಟಿರೋದು ಕೃಷ್ಣ ಮಾತ್ರ. ಆದ್ರಿಂದ ಕೃಷ್ಣನಿಗೊಬ್ಬನಿಗೆ ನಾವು ಜಗದ್ಗುರು ಅಂತ ಹೇಳೋದು. ಜಗದ್ಗುರು ಹೇಳಿರೋದೇನಪ್ಪಾ ಅಂತಂದ್ರೆ, ನಾಸಿಕಾಗ್ರವನ್ನು ಗಮನಿಸಿ ಅಂತ. ನಾಸಿಕಾಗ್ರ ಅಂದ್ರೆ ಇದು ಭ್ರೂ ಮಧ್ಯೆ ಇರುವಂತ ಜಾಗ. ಹಾಗೆ ಅಲ್ಲಿ ಗಮನಿಸಿದಾಗ ನಿಮ್ಮ ಇಲ್ಲಿ ಗಾಬ್ರಿಯರು 7 ಅಂತಸ್ತಿನ ಮನೆ ಕಟ್ಕೊಡ್ತಾರೆ. ಅಂದ್ರೆ 7th ಫ್ಲೋರ್ ಒಂದು ಬಿಲ್ಡಿಂಗ್, ಒಂದು ಇಲ್ಲಿ ನಾವು ಗಮನಿಸ್ತಾ ಕುತ್ಕೊಂಡ್ರೆ ನಮ್ದೊಂದು ಅಪಾರ್ಟ್ಮೆಂಟ್ ರೆಡಿ ಆಗುತ್ತೆ ಅಂತ ಕನಸು ಕಾಣ್ಬೇಡಿ. 7th ಫ್ಲೋರ್ ಬಿಲ್ಡಿಂಗ್, 7 ಅಂತಸ್ತಿನ ಮಹಡಿ ಅಂತಂದ್ರೆ ನಿಮ್ಮ 7 ಬಾಡೀಸ್. 7 ಬಾಡೀಸ್ ಅಂತಸ್ತಿನ ಮಹಡಿ ಅಂತಂದಾಗ, ಸಾರಿ, ಇಲ್ಲಿ 7 ಚಕ್ರಾಸ್ ಅಂತ ಅನ್ಕೋಬೇಕು. ಈ ಚಕ್ರಗಳನ್ನ ಅವರು ನಿರ್ಮಿಸ್ಕೊಡ್ತಾರೆ. 7 ಶರೀರಗಳನ್ನ ಉತ್ತೇಜಿಸಿ ಕೊಡ್ತಾರೆ. ಚಕ್ರಗಳು ಎನರ್ಜೈಸ್ ಆಗುತ್ತೆ. ನಾವ್ ಇಲ್ಲಿ ಗಮನಿಸ್ತಾ ಕೂತಾಗ ಎನರ್ಜಿ ಫ್ಲೋ ಆಗಿ ಆಗಿ ಏನಾಗುತ್ತೆ, ನಮ್ಮ ಮೂಲಾಧಾರ ಚಕ್ರದಿಂದ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಎಲ್ಲಾ ಚಕ್ರಗಳ ಆಜ್ಞಾ ಚಕ್ರದವರೆಗೆ ಎಲ್ಲಾ ಕೂಡ ಚಕ್ರಗಳು ನಿರ್ಮಿತವಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಎನರ್ಜೈಸ್ ಆಗ್ತವೆ, ಅವೆಲ್ಲನೂ ಚಾರ್ಜ್ ಆಗುತ್ತೆ, ಎನರ್ಜೈಸ್ ಆಗುತ್ತೆ, ಓಪನ್ ಆಗುತ್ತೆ ಅನ್ಬೋದು. ಹಾಗೆ 7 ಶರೀರಗಳು ಕೂಡ ನಮ್ಮ ದೇಹಕ್ಕಿಂತ ಒಂದೊಂದು ಇಂಚು ಪಕ್ಕಕ್ಕೆ 7 ಶರೀರಗಳು ಇರುತ್ತೆ. ನೀವು ಮೆಡಿಟೇಷನ್ ಮಾಡುವಾಗ ಎಲ್ಲಾದ್ರೂ ಕೂತ್ಕೊಂಡಾಗ ನಿಮ್ಗೆ ಫೀಲ್ ಆಗುತ್ತೆ. ಕಣ್ಮುಚ್ಚಿ ಕೂತಿರ್ತೀರಾ, ಪಕ್ಕದಲ್ಲಿ ಯಾರೋ ಬಂದು ಕೂತ್ಕೊಂಡ್ರೆ ಅವರ ಆರ ನಿಮ್ಮ ಆರ ಎರಡು ಫೀಲ್ ಆಗೋದು, ಟಚ್ ಆಗೋದು. ಯಾಕಂದ್ರೆ ಅವ್ರ ಆರನು ಎಕ್ಸ್ಪ್ಯಾಂಡ್ ಆಗಿದ್ರೆ ನಿಮ್ಮ ಆರನು ಎಕ್ಸ್ಪ್ಯಾಂಡ್ ಆಗಿ ಆರ ಫೀಲ್ ಆಗುತ್ತೆ. ಯಾರೋ ಬಂದು ಕೂತ್ಕೊಂಡಂಗ ಆಯ್ತಲ್ಲ ಅಂತ ಅನಿಸ್ತಾ ಇರುತ್ತಲ್ಲ. ಹಾಗೆ ಅಂದ್ರೆ ಅಲ್ಲಿ ಆ ಒಂದು ಆರ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ. 7 ಶರೀರಗಳನ್ನ ಉತ್ತೇಜಿಸಿ ಕೊಡ್ತಾರೆ ಅಂದ್ರೆ ಆರ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಖುಲ್ಲಾಶ ಅನ್ನೋರು ಏನ್ ಹೇಳ್ತಾರೆ, ಧ್ಯಾನವಿಲ್ಲದೆ ಆತ್ಮನೇತ್ರ ತೆರೆದುಕೊಳ್ಳೋದು. ನಿಜ, ಸತ್ಯ. ಧ್ಯಾನ ಇಲ್ಲದೆ ಇದ್ರೆ ಆತ್ಮನೇತ್ರ ತೆರೆದುಕೊಳ್ಳೋದೇ ಇಲ್ಲ, ಓಪನ್ ಆಗೋದೇ ಇಲ್ಲ. ಶ್ರೀ ಭಗವಾನ್ ರಮಣ ಮಹರ್ಷಿಯವರು ಏನ್ ಹೇಳಿದ್ರು, ಈಗ ನಾನು ಹೇಳಿದ್ದೀನಿ ಮೊದ್ಲೇ ನಿಮ್ಗೆ, ಈ ಪುಸ್ತಕದಲ್ಲಿ ನಾವು ಧ್ಯಾನದ ಬಗ್ಗೆ ಬೇರೆ ಬೇರೆ ಇತರ ಒಬ್ಬ ಸಾಧಕರು, ಸಂತರು, ಗುರುಗಳು, ಭಗವಂತ ಎಲ್ಲರೂ, ನಮ್ಮ ವೇದಗಳು, ಉಪನಿಷತ್ತುಗಳು ಎಲ್ಲಾದ್ರಲ್ಲೂ ಏನೇನು ಉಲ್ಲೇಖ ಇದೆ, ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದು ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಯಾಕೆ ಅಂದ್ರೆ ನಮ್ಮ ಮೈಂಡ್ ಯಾವಾಗ್ಲೂ ಏನು ಕ್ವಶನ್ ಮಾಡುತ್ತೆ, ಡೌಟ್ ಮಾಡುತ್ತೆ. ಲಾಜಿಕಲ್ ಮೈಂಡ್ ಜಾಸ್ತಿ. ಮೆಡಿಟೇಷನ್ ಮಾಡಿದ್ರೆ ಹಿಂಗೆಲ್ಲ ಆಗ್ಬಿಡುತ್ತಾ, ಇವ್ರು ಹೇಳಿದ್ದೆಲ್ಲ ನಿಜನಾ ಅಂತ ಕ್ವಶನ್ ಮಾಡುತ್ತಲ್ಲ. ಅದಕ್ಕೋಸ್ಕರ ಆ ಒಂದು ಲಾಜಿಕಲ್ ಮೈಂಡಿಗೆ ಉತ್ತರ ಕೊಡೋದಿಕ್ಕೋಸ್ಕರ ಈ ಒಂದು ಪುರಾವೆಗಳನ್ನ, ಉಲ್ಲೇಖಗಳನ್ನ ನಾವು ಹೇಳ್ತಾ ಬರ್ತೇವೆ. ಶ್ವಾಸನ ಉಪಯೋಗಿಸ್ಕೊಂಡ್ರೆ ಆಂದೋಲನಗಳು ತಗ್ಗಿ ಪ್ರಶಾಂತವಾಗಿ ಜೀವಿಸಬಲ್ಲರು. ಆಂದೋಲನಗಳು ಅಂತಂದ್ರೆ ಈ ಒಂದು ದುಃಖ, ಒಂದು ಸ್ಟ್ರೆಸ್ ಅಂಡ್ ಟೆನ್ಷನ್ ಅಂತ ಹೇಳ್ತೀವಲ್ಲ, ಆ ಒತ್ತಡದ ಜೀವನ ಎಲ್ಲರಿಗೂ ಇದ್ದೇ ಇರುತ್ತೆ. ನಾನು ಮೊನ್ನೆ ಯಾವ್ದೋ ಒಂದ್ರಲ್ಲಿ ನೋಡ್ತಾ ಇದ್ದೆ, 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇವಾಗ ಡಿಪ್ರೆಷನ್ ಸ್ಟಾರ್ಟ್ ಆಗಿದೆ ಅಂತ. 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಡಿಪ್ರೆಷನ್ ಸ್ಟಾರ್ಟ್ ಆಗಕ್ಕೆ ಏನಿದೆ? ಅವ್ರಿಗೇನ್ ಸಂಸಾರದ ಕಷ್ಟ ಇರುತ್ತಾ, ಅವ್ರಿಗೇನ್ ಕೆಲ್ಸದ ಒತ್ತಡ ಇರುತ್ತಾ, ಏನಿರುತ್ತೆ ಅಂತ ಒಂದ್ ಸರ್ವೆ ಮಾಡಿದ್ದಾರೆ.
ಆ ಸರ್ವೆನಲ್ಲಿ ಏನ್ ಬಂತು ಅಂತಂದ್ರೆ ಇದಕ್ಕೆ ಕಾರಣ ಫೇಸ್ಬುಕ್. ಆ ಫೇಸ್ಬುಕ್ ಅಲ್ಲಿ ಅವರು ತಮ್ಮದೇನೋ ಒಂದು ಪೋಸ್ಟ್ ಮಾಡ್ತಾರಂತೆ, ಆ ಫ್ರೆಂಡಿಗೆ ಇಷ್ಟು ಲೈಕ್ಸ್ ಬಂತು, ನನಗೆ ಲೈಕ್ಸ್ ಬಂದಿಲ್ಲ, ಇದು ಡಿಪ್ರೆಷನ್ಗೆ ಕಾರಣ. ನೋಡಿದ್ರ ಯಾವ ಹಂತಕ್ಕೆ ಹೋಗಿ ಮುಟ್ತಾ ಇದೆ ಅಂತ ಅನ್ನೋದು. ಅವ್ರಿಗೆ ಮೊಬೈಲ್ ಸಿಕ್ಕದೇ ತಪ್ಪು ಅವ್ರ ಕೈಗೆ, ಅಂತದ್ರಲ್ಲಿ ಅವ್ರಿಗೆ ಮೊಬೈಲ್ ಸಿಕ್ಕಿ ಅವ್ರಿಗೆ ಈ ಖಿನ್ನತೆ ಉಂಟು ಮಾಡ್ತಾ ಇದೆ ನಮ್ಮ ಸಮಾಜ. ಆದ್ರಿಂದ ಎಲ್ಲರಿಗೂ ಇದು ಒಂದು ಖಿನ್ನತೆ ಅನ್ನೋದು, ಈ ಒಂದು ಆಂದೋಲನಗಳು, ದುಃಖ, ನೋವು, ನಲಿವು, ಖಿನ್ನತೆ, ಟೆನ್ಷನ್ಗಳು ಎಲ್ಲ ಇದ್ದದ್ದೇ ಇವಾಗ. ಅದನ್ನೆಲ್ಲಾ ಬಿಟ್ಟು ಪ್ರಶಾಂತವಾಗಿ ಜೀವಿಸ್ಬೇಕು ಅಂತಂದ್ರೆ ಶ್ವಾಸನ ಉಪಯೋಗಿಸ್ಕೊಂಡು ಧ್ಯಾನವೇ ನಿಜವಾದ ಒಳ್ಳೆಯ ವಿದ್ಯೆ, ಜ್ಞಾನವೇ ನಿಜವಾದ ಓದು. ನೋಡಿ, ಧ್ಯಾನವೇ ವಿದ್ಯೆ, ಜ್ಞಾನವೇ ನಿಜವಾದ ಓದು. ಪೂಜೆ, ಪ್ರಾರ್ಥನೆ, ಭಜನೆಗಳು ಧ್ಯಾನದ ಮುಂದೆ ಹೀನವಾದವುಗಳು. ಹೀನ ಅನ್ನೋದಕ್ಕಿಂತ ಕೆಳಗಿನ ಹಂತದಲ್ಲಿವೆ ಅಂತ ಹೇಳ್ಬೋದು. ಅವೆಲ್ಲ ಹಿಂದಿನ ಕ್ಲಾಸ್ ಅವು. ಇವತ್ತು ಯಾರೋ ಬಂದು ನನ್ನ ಕ್ಲಾಸಿಗೆ ಬಂದು ಹೇಳ್ತಾ ಇದ್ರು, ಮೇಡಮ್ ನಮ್ಮ ಮನೆ ಹತ್ರ ಈ ತರ ಒಂದ್ ಸತ್ಸಂಗ ನಡೀತಾ ಇದೆ, ಗುರುಗಳು ಬರ್ತಾ ಇದ್ದಾರೆ, ಒಂದು ಪೂಜೆ ನಡೆಯುತ್ತೆ, ಚಾತುರ್ಮಾಸ್ಯ ಇದೆ, ಹಾಗಿದೆ ಹೀಗಿದೆ, ನೀವ್ ಯಾಕೆ ಬರಬಾರ್ದು ಅಂತ. ಬರ್ಬೋದು, ತಪ್ಪೇನಿಲ್ಲ. ಆದ್ರೆ ಇವಾಗ ಹಂತ ದಾಟ್ಬಿಟ್ಟಿದೀವಲ್ಲ, ಏನ್ ಮಾಡೋದು? ಈಗ ಮುಂದಿನ ಹಂತಕ್ಕೆ ಹೋಗಿದೀವಿ, ಮತ್ತೆ ಹಿಂದಕ್ಕೆ ಯಾಕೆ ಹೋಗ್ಬೇಕು? ಅವರೆಲ್ಲೂ ನಿಮ್ಗೆ ಧ್ಯಾನ ಮಾಡಿ ಅಂತ ಹೇಳಲ್ಲ, ಅವ್ರ ಇನ್ನೂ ಭಕ್ತಿ ಮಾರ್ಗದಲ್ಲೇ ಇರ್ತಾರೆ, ಅವ್ರು ಬರೀ ಥಿಯರಿ ಹೇಳತಿರ್ತಾರೆ, ಅವ್ರ ಸಾಧನೆ ಇರೋದಿಲ್ಲ ಅವ್ರದ್ದು. ಅದನ್ನ ಕೇಳಿ ನಮ್ಗೇನು ಉಪಯೋಗ ಆಗುತ್ತೆ? ನಮ್ಗೆ ಸಾಧನೆ ಇರೋರಿಂದ ನಮ್ಗೆ ಕ್ಲಾಸಸ್ ಬೇಕು ಅಲ್ವಾ ಅಂತ ಅವ್ರಿಗೆ ಹೇಳ್ಬೇಕಾಯ್ತು. ಅಂದ್ರೆ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದಾರೆ ನೋಡಿ. ಜ್ಞಾನವೇ ನಿಜವಾದ ಓದು. ಪೂಜೆ, ಪ್ರಾರ್ಥನೆ, ಭಜನೆಗಳು ಧ್ಯಾನದ ಮುಂದೆ ಹೀನವಾದವು. ಹೀನ. ಅವಕ್ಕೇನು ಅಷ್ಟು ಧ್ಯಾನಕ್ಕೆ ಇರುವಷ್ಟು ಪ್ರಾಮುಖ್ಯತೆ, ಬೆಲೆ ಇಲ್ಲ. ಶ್ರೀ ರಾಮಕೃಷ್ಣ ಪರಮಹಂಸರು ನಾವೆಲ್ಲ ಕೇಳಿದಿವಲ್ವಾ, ಅವ್ರೇನ್ ಹೇಳ್ತಾರೆ ನೋಡೋಣ. ದುರ್ಲಭವಾದ ಮಾನವ ಜನ್ಮ ಪಡೆದು ಅದನ್ನು ಮೋಕ್ಷ ಸಾಧನಕ್ಕೆ ವಿನಿಯೋಗಿಸದಿರುವವನ ಜನ್ಮ ವ್ಯರ್ಥ. ನೋಡಿ, ದುರ್ಲಭವಾದ ಮಾನವ ಜನ್ಮ ಅಂದ್ರೆ ಈ ಮಾನವ ಜನ್ಮ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಒಂದ್ಸಾರಿ ನಮ್ಮ ಹಿಂದಿಂದ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಪಾಸ್ಟ್ ಲೈಫ್ಸ್ ಎಷ್ಟ್ ಕಷ್ಟಪಟ್ಟು ಬಂದಿದೀವ ನಾವು, ಇಷ್ಟೊಂದ್ ಜನ್ಮ ಎತ್ತಿದೀವ, ಇಷ್ಟೆಲ್ಲಾ ಕೆಟ್ಟ ಜನ್ಮಗಳೆಲ್ಲ ಎತ್ಕೊಂಡ್ ಬಂದ್ವಾ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ನಾವ್ ಧ್ಯಾನಕ್ ಬಂದ್ ಕೂತಿದೀವಿ, ನಾವೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿ ಬಂದಿದೀವಿ, ನಾವೆಲ್ಲ ಋಷಿಗಳಾಗಿದೀವಿ ಯಾವ್ದೋ ಒಂದ್ ಜನ್ಮದಲ್ಲಿ. ಆದ್ರೆ ಅದಕ್ಕೂ ಹಿಂದಿನ ಜನ್ಮಗಳು ಇಷ್ಟೋ ಮಾಡಬಾರ್ದು ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ, ತಪ್ಪು ಕೆಲಸ, ಅಜ್ಞಾನದಲ್ಲಿ ಇದ್ವಲ್ಲ, ಅಜ್ಞಾನದಲ್ಲಿ ಮಾಡಿದ್ದೇವೆ. ಅಷ್ಟೆಲ್ಲ ಕಷ್ಟಪಟ್ಟು ಅವೆಲ್ಲಾ ಶಿಕ್ಷೆಗಳನ್ನ ಅನುಭವಿಸಿ, ಪರೀಕ್ಷೆಗಳನ್ನ ಎದುರಿಸಿ ಎಲ್ಲ ಆದ್ಮೇಲೆ ಉಸ್ಸಪ್ಪ ಅಂತ ಇವಾಗ ಈ ಒಳ್ಳೆ ಜನ್ಮ ತಗೊಂಡ್ ಧ್ಯಾನಕ್ಕೆ ಬಂದಿದೀವಿ. ಈವಾಗ ಮನುಷ್ಯ ಜನ್ಮ ತಗೊಂಡಿದ್ದೀರಾ, ಈಗ್ಲೂ ನೀವು ಮೋಕ್ಷ ಸಾಧನೆಗೆ ಇದನ್ನ ವಿನಿಯೋಗಿಸ್ತೇ ಇದ್ರೆ ಹೇಗೆ? ಈ ಜನ್ಮ ವ್ಯರ್ಥ. ನೋಡಿ, ಈ ಒಂದು ಮನುಷ್ಯ ದೇಹ ಈ ಜನ್ಮ ಪಡಿಬೇಕಾದ್ರೆ 84 ಲಕ್ಷ ಜನ್ಮ ಎತ್ತಿರ್ತೀವಂತೆ. 1-2 ಅಲ್ಲ, 1-2ಕ್ಕೆ ನಮ್ಗೆ ಇಲ್ಲಿ ಅವೇರ್ನೆಸ್ ಬಂದು ಒದ್ದಾಡ್ತಾ ಇದೆ, ಸುಸ್ತಾಗ್ತಾ ಇದೆ, ಸಾಕಪ್ಪ ಯಾರನ್ನಾದ್ರೂ ಕೇಳಿ. ಮತ್ತೆ ಮುಂದೆ ಜನ್ಮ ಬೇಕಾದ್ರೆ 2 ಕೈ ಎತ್ತು ಮುಗಿತಾರೆ, ಬೇಡಪ್ಪ ಬೇಡ, ಜನ್ಮನೇ ಬೇಡ ಅಂತಾರೆ. ಜನ್ಮ ಬೇಡ ಅಂದ್ರೆ ಧ್ಯಾನ ಮಾಡಿ, ಸುಮ್ನೆ ಎಲ್ಲಾನು ಹಾಗೆಲ್ಲ ಆಗೋದಿಲ್ಲ ಅಂತ ಹೇಳ್ತೀವಿ. ಯಾರಿಗೂ ಮತ್ತೆ ಜನ್ಮ ತಗೊಳಕ್ ಇಷ್ಟ ಇಲ್ಲ. ಆದ್ರೆ ಈ ಸಿಕ್ಕಿರೋ ಜನ್ಮನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಅರಿವಿಲ್ಲ, ಅಜ್ಞಾನ. ಅದರಿಂದ ಜನ್ಮ ಬೇಡ ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ನಮ್ಗೆ ಸಾಕ್ಷಾತ್ಕಾರ ಆಗೋದಿಕ್ಕೆ ಸಾಧ್ಯ. ನೀವ್ ಹೇಳ್ಬೋದು ಮೀರಾಬಾಯಿ ಇದ್ಲು ಅಂತೀರ, ಹಾಗೆ ಭಕ್ತ ಮಾರ್ಕಂಡೇಯ, ಈಗೆಲ್ಲ ಇದೆ ನಮ್ಮ ಹತ್ರ ಉದಾಹರಣೆ. ಭಕ್ತ ಪ್ರಹ್ಲಾದ. ಆದ್ರೆ ಅವ್ರು ಯಾವ ಮಟ್ಟದಲ್ಲಿ ಇದ್ರು, ಎಷ್ಟು ಡೆಡಿಕೇಟ್ ಆಗಿದ್ರು, ಆ ಮಟ್ಟದಲ್ಲಿ ಏನಾದ್ರೂ ನಾವು ಭಜನೆ ಹಾಡ್ತಿದೀವ? ಮೀರಾಬಾಯಿ ಭಜನೆ ಹಾಡ್ತಿದ್ರೆ ಕೃಷ್ಣ ಬಂದ್ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ನಂತೆ, ಆಯ್ತಾ? ಆ ಮಟ್ಟದಲ್ಲಿ ಇದೀವ? ನಮ್ ಬಾಯಲ್ಲಿ ಭಜನೆ ಬರ್ತಾ ಇರುತ್ತೆ, ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ, ಯಾರನ್ನೋ ಬೈಕೊಂತ ಇರುತ್ತೆ, ಇನ್ನೇನೋ ಮಾಡ್ತಾ ಇರುತ್ತೆ. ಆ ಒಂದು ಶರಣಾಗತ ಭಾವ, ಆ ಒಂದು ಇದು ಸಮರ್ಪಣಾ ಭಾವದಿಂದ ನಾವು ಪೂಜೆನೂ ಮಾಡಲ್ಲ, ಭಜನೆನೂ ಮಾಡಲ್ಲ, ಜಪನೂ ಮಾಡಲ್ಲ. ಆದ್ರಿಂದ ಧ್ಯಾನದಲ್ಲಿ ಆ ಒಂದು ಹಂತವನ್ನ ನಾವು ರೀಚ್ ಆಗ್ಬೋದು. ಅಲ್ಲಿ ರೀಚ್ ಆಗ ಕಷ್ಟ ಆಗತ್ತೆ, ಇಲ್ಲಿ ನಾವು ರೀಚ್ ಆಗ್ಬೋದು. ಆ ಕಾರಣದಿಂದ ನೀವು
ಈ ಒಂದು ಮೋಕ್ಷ ಸಾಧನೆಗೆ ಈ ಶ್ವಾಸವನ್ನ ಗಮನಿಸುವ ಒಂದು ಮಾರ್ಗವನ್ನ ಹಿಡಿಯಬಹುದು. ಇದನ್ನ ನಾವು ಈ ಮಾರ್ಗದಲ್ಲಿ ನಡೆದಾಗ ನಮ್ಗೆ ಮೋಕ್ಷ ಅನ್ನೋದು ಸಿಕ್ಕುತ್ತೆ. ದೈವತ್ವವನ್ನು ಹೊಂದುವುದಕ್ಕೆ ಮಾನವ ದೇವರಾಗಿ ಮಾರ್ಪಾಡಾಗಲು ನಿಮ್ಮ ಶ್ವಾಸವೇ ದಾರಿ ತೋರಿಸುತ್ತದೆ. ದೈವತ್ವನ ಹೊಂದಬೇಕು. ಮಾನವತೆಯಿಂದ ದೈವತ್ವದ ಕಡೆಗೆ ಮಾನವ ಮಾಧವನಾಗೋದು. ಅಬ್ಬಾ, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ ಪತ್ರಿಜಿಯವರು, ಮಾನವನಿಂದ ಮಾಧವನೆಡೆಗೆ ಅಂತ. ನಾನು ಇದೇನೋ ಉಲ್ಟಾ ಇದೆಯಲ್ಲ, ಮಾಧವನಿಂದ ಮಾನವನಿಂದ ಮಾಧವನ ಅನ್ಕೋತಿದ್ದೆ. ಆಮೇಲೆ ಅರ್ಥ ಆಯ್ತು, ಮಾನವ ಮಾಧವನಾಗೋದು ಹೇಗೆ? ನಾವು ದೇವರಾಗ್ಬೇಕು. ನಾವು ದೇವರಾಗ್ಬೇಕಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ದೈವಿ ಗುಣಗಳೆಲ್ಲ ನಮಗೆ ಬರುತ್ತೆ. ನಾವು ದೈವಿ ಗುಣಗಳು ಬಂದಾಗ ನಾವು ದೈವತ್ವವನ್ನ ಹೊಂದುತ್ತೇವೆ. ದೈವತ್ವವನ್ನ ಹೊಂದಿದಾಗ ನಮ್ಗೆ ಸಾಕ್ಷಾತ್ಕಾರ ಆಗುತ್ತೆ. ಈ ಮನಸ್ಸು ಅನ್ನೋ ಸ್ಥಿತಿಯನ್ನ ನಾವು ದಾಟಿ ಆ ಒಂದು ಆತ್ಮಸ್ಥಿತಿಗೆ ಹೋಗ್ತೀವಲ್ಲ, ಆತ್ಮಸ್ಥಿತಿಗೆ ಹೋಗಿ ಆತ್ಮವನ್ನ ದರ್ಶಿಸ್ತೀವಲ್ಲ, ಅದು ದೈವತ್ವ ಅಂತಂದ್ರೆ, ಅದು ದೇವರಾಗೋದು, ಅದು ನಾವು ಆಗಿ ಮಾರ್ಪಾಡಾಗೋದು ಅಂತ, ಪರಮಾತ್ಮನಾಗೋದು ಅಂತ ಹೇಳ್ಬೋದು. ಅದಕ್ಕೆ ಮಾನವ ಮಾಧವನಾಗ್ಬೇಕು ಅಂದ್ರೆ ನೀವು ಶ್ವಾಸದ ಮೇಲೆ ವಿಶ್ವಾಸವಿಡಿ ಅಂತ ಈ ಒಂದು ರಾಮಕೃಷ್ಣ ಪರಮಹಂಸರ ಸಂದೇಶದೊಂದಿಗೆ ಈ ದಿನದ ಒಂದು ಈ ಸತ್ಸಂಗ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ತಾತ್ಕಾಲಿಕವಾಗಿ ಒಂದು ಫುಲ್ ಸ್ಟಾಪ್ ಹಾಕೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.